नए दौर के गोल गुम्बद का आविष्कार अशफाक वुड आर्टिस्ट बीजापुर के ऐतिहासिक गोल गुम्बद को उंगलियों के हुनर का कमाल, मेहनत से कम इस अनमोल गोल गुम्बद के दाम 500 से शुरू। आप भी खरीद कर इनका हौसला बढ़ाएं। अल्लाहपुर बेस, जन्नत नगर, बीजापुर। ಹೋದ ವರ್ಷ ಅನಾವೃಷ್ಟಿಯಿಂದ ನಾವು ಬಳಲಿದ್ರೆ ಈ ಸರ್ತಿ ಅತಿವೃಷ್ಟಿಯಿಂದ ಬಳಲ್ತಾ ಇದ್ದೀವಿ. ದುರ್ದೈವ ಸಂಖ್ಯೆ, ಯಾಕೆಂದ್ರೆ ಅತಿ ಮಳೆಯಾಗಿ ಸಾಕಷ್ಟು ಹಾನಿ ಇಡೀ ರಾಜ್ಯದಲ್ಲಾಗಿದೆ. ಇಲ್ಲಿ ನಮ್ಮ ಹಾವೇರಿಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಜೀವ ಹಾನಿನೂ ಆಗಿದೆ ಮತ್ತು ಬೆಳೆ ಹಾನಿ ಕೂಡ ಆಗಿದೆ. ಅಂದ್ರೆ ಈಗ ಬೆಳೆ ಹಾನಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ರೈತರು ಒತ್ತಾಸೆ ಮೇರೆಗೆ ನಾವು ಸರ್ವೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. 53% ಈಗ ಸರ್ವೆ ಆಗಿದೆ. ಇನ್ನೂ ಮಳೆ ನಿಂತ ಮೇಲೆ ಇನ್ನೂ ಹೆಚ್ಚಿನ ಸರ್ವೆಯನ್ನ ಮಾಡ್ತೀವಿ. ಅದನ್ನ ಮಾಡಿ ವರದಿ ಒಪ್ಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಜೊತೆಗೆ ಕೆಲವು ಜನ ಜೀವ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲರಿಗೂ ಪರಿಹಾರ ಕೂಡ ಕೊಟ್ಟಿದ್ದೀವಿ ನಾವು 6 ಜನರಿಗೆ. ಮತ್ತು ಮನೆ ಬಿದ್ದಂಥವ್ರಿಗೆ ಮನೆ ಕೊಡ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಒಂದು ಸೂಕ್ತ ನಿರ್ಣಯ ಇವತ್ತು ಸಾಯಂಕಾಲ ಮಾಡ್ತದೆ. ಯಾಕಂದ್ರೆ ಹೋದ ಬಾರಿ 5 ಲಕ್ಷ ರೂಪಾಯಿ ತತ್ಕ್ಷಣ ಕೊಟ್ಟ ಮೇಲೆ ಅದರಲ್ಲಿ ಬಹಳಷ್ಟು ದುರುಪಯೋಗ ಆಗಿರ್ತಕ್ಕಂಥ ಒಂದು ವಿಚಾರ ಸರ್ಕಾರದ ಗಮನಕ್ಕೂ ಬಂತು, ಸಾರ್ವಜನಿಕರಲ್ಲಿ ಆ ವಿಚಾರ ಚರ್ಚೆಗೆ ಬಂತು. ಅದಕ್ಕೆ ಅದ್ರ ಬಗ್ಗೆ ಇವತ್ತು ಸಾಯಂಕಾಲ ಒಂದು ನಿರ್ಣಯ ಆಗಿ ಮನೆ ಕಳ್ಕೊಂಡಿರ್ತಕ್ಕಂಥವ್ರು ಸರ್ಕಾರದ ಒಂದು ಆದೇಶನೂ ಕೂಡ ಆಗ್ತದೆ. ಅವ್ರು ಸಂಪೂರ್ಣ ಮನೆ ಕಟ್ಕೊಂಡವ್ರಿಗೆ ಕಟ್ಕೊಡ್ತಕ್ಕಂಥ ವ್ಯವಸ್ಥೆ ಯಾವ ರೀತಿ ಮಾಡ್ಬೇಕನ್ನೋ ನಿರ್ಣಯ ಇವತ್ತಾಗ್ತದೆ. ಹೋದ ವರ್ಷ ಅನಾವೃಷ್ಟಿಯಿಂದ ನಾವು ಬಳಲಿದ್ರೆ ಈ ಸರ್ತಿ ಅತಿವೃಷ್ಟಿಯಿಂದ ಬಳಲ್ತಾ ಇದ್ದೀವಿ. ದುರ್ದೈವ ಸಂಖ್ಯೆ, ಯಾಕೆಂದ್ರೆ ಅತಿ ಮಳೆಯಾಗಿ ಸಾಕಷ್ಟು ಹಾನಿ ಇಡೀ ರಾಜ್ಯದಲ್ಲಾಗಿದೆ. ಇಲ್ಲಿ ನಮ್ಮ ಹಾವೇರಿಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಜೀವ ಹಾನಿನೂ ಆಗಿದೆ ಮತ್ತು ಬೆಳೆ ಹಾನಿ ಕೂಡ ಆಗಿದೆ. ಅಂದ್ರೆ ಈಗ ಬೆಳೆ ಹಾನಿ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ರೈತರು ಒತ್ತಾಸೆ ಮೇರೆಗೆ ನಾವು ಸರ್ವೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. 53% ಈಗ ಸರ್ವೆ ಆಗಿದೆ. ಇನ್ನೂ ಮಳೆ ನಿಂತ ಮೇಲೆ ಇನ್ನೂ ಹೆಚ್ಚಿನ ಸರ್ವೆಯನ್ನ ಮಾಡ್ತೀವಿ. ಅದನ್ನ ಮಾಡಿ ವರದಿ ಒಪ್ಪಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಜೊತೆಗೆ ಕೆಲವು ಜನ ಜೀವ ಕಳ್ಕೊಂಡಿರ್ತಕ್ಕಂಥವ್ರಿಗೆ ಪರಿಹಾರ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿ ಎಲ್ಲರಿಗೂ ಪರಿಹಾರ ಕೂಡ ಕೊಟ್ಟಿದ್ದೀವಿ ನಾವು 6 ಜನರಿಗೆ. ಮತ್ತು ಮನೆ ಬಿದ್ದಂಥವ್ರಿಗೆ ಮನೆ ಕೊಡ್ತಕ್ಕಂಥ ವಿಚಾರದಲ್ಲಿ ಸರ್ಕಾರ ಒಂದು ಸೂಕ್ತ ನಿರ್ಣಯ ಇವತ್ತು ಸಾಯಂಕಾಲ ಮಾಡ್ತದೆ. ಯಾಕಂದ್ರೆ ಹೋದ ಬಾರಿ 5 ಲಕ್ಷ ರೂಪಾಯಿ ತತ್ಕ್ಷಣ ಕೊಟ್ಟ ಮೇಲೆ ಅದರಲ್ಲಿ ಬಹಳಷ್ಟು ದುರುಪಯೋಗ ಆಗಿರ್ತಕ್ಕಂಥ ಒಂದು ವಿಚಾರ ಸರ್ಕಾರದ ಗಮನಕ್ಕೂ ಬಂತು, ಸಾರ್ವಜನಿಕರಲ್ಲಿ ಆ ವಿಚಾರ ಚರ್ಚೆಗೆ ಬಂತು. ಅದಕ್ಕೆ ಅದ್ರ ಬಗ್ಗೆ ಇವತ್ತು ಸಾಯಂಕಾಲ ಒಂದು ನಿರ್ಣಯ ಆಗಿ ಮನೆ ಕಳ್ಕೊಂಡಿರ್ತಕ್ಕಂಥವ್ರು ಸರ್ಕಾರದ ಒಂದು ಆದೇಶನೂ ಕೂಡ ಆಗ್ತದೆ. ಅವ್ರು ಸಂಪೂರ್ಣ ಮನೆ ಕಟ್ಕೊಂಡವ್ರಿಗೆ ಕಟ್ಕೊಡ್ತಕ್ಕಂಥ ವ್ಯವಸ್ಥೆ ಯಾವ ರೀತಿ ಮಾಡ್ಬೇಕನ್ನೋ ನಿರ್ಣಯ ಇವತ್ತಾಗ್ತದೆ.